ಆಟಿ ಸಮಯದಲ್ಲಿ ಮಾಡುವ ಸ್ಪೆಷಲ್ ಆದ ಕುಡು ಸಾರು ರೆಡಿಯಾಗಿದೆ ನೋಡಿ. ಹೆಚ್ಚಾಗಿ ನಮ್ಮ ಮಂಗಳೂರು ಉಡುಪಿ ಕಡೆಯಲ್ಲಿ ಮಾಡುವಂತಹ ಒಂದು ಟ್ರೆಡಿಷನಲ್ ಸಾರಿದು. ಅಜ್ಜಿಯಂದಿರೆಲ್ಲ ಮಾಡ್ತಾ ಇದ್ರು. ಭಾರಿ ಒಂದು ವಿಶಿಷ್ಟವಾದ ಸಾರು ನೋಡಿ. ಈ ಆಟಿ ಸಮಯದಲ್ಲೇ ಹೆಚ್ಚಾಗಿ ನಮ್ಮ ಅಜ್ಜಿಯಂದಿರು ಮಾಡ್ತಿದ್ದಂತಹ ಸಾರು ಅಂತ ಹೇಳಿದ್ರೆ ಈ ಹುರುಳಿ ಸಾರು, ಕುಡು ಸಾರು ಅಂತ ಹೇಳ್ತೇವೆ. ಈ ಕುಡು ಚಟ್ನಿ, ಕುಡು ಸಾರು ಈ ಥರ ಬೇರೆ ಬೇರೆ ರೆಸಿಪಿ ಮಾಡ್ತಾ ಇದ್ರು. ನಾನಿವತ್ತು ಮನೆಯಲ್ಲೇ ಸಿಂಪಲ್ ಆಗಿ ಈ ಕುಡು ಸಾರನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿ ಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಕುಡು ಸಾರು ಅಂತ ಹೇಳಿದ್ರೆ ಹುರುಳಿ ಸಾರು. ಮಳೆಗಾಲದಲ್ಲೆಲ್ಲ ಜಾಸ್ತಿಯಾಗಿ ಈ ಸಾರನ್ನ ಮಾಡ್ತಾರೆ. ಅಂದ್ರೆ ಇದು ದೇಹವನ್ನು ಉಂಟಲ್ಲ ಉಷ್ಣ ಮಾಡ್ತದೆ. ಈ ಕುಡು ಅಂತ ಹೇಳಿದ್ರೆ ಸ್ವಲ್ಪ ಉಷ್ಣ ಇರ್ತದೆ. ನಾನಿಲ್ಲಿ ಕುಡುವನ್ನು ಬೇಯಿಸ್ಲಿಕ್ಕೆ 2 ಲೋಟದಷ್ಟು ನೀರಿಟ್ಟಿದ್ದೇನೆ. ಒಳ್ಳೆ ಕುದಿ ಬರ್ತಾ ಉಂಟು. ಒಂದು ಅರ್ಧ ಕಪ್ ಆಗುವಷ್ಟು ಕುಡಿ ಇದೆ ನೋಡಿ. ಒಂದು 40 ನಿಮಿಷಗಳ ಕಾಲ ಹಾಗೆ ಚೆನ್ನಾಗಿ ಬೇಯಿಸ್ಬೇಕು. ಕುಡುವನ್ನ ಚೆನ್ನಾಗಿ ತೊಳೆದು ನಾನು ಹಾಗೆ ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನ ಇವಾಗ ಹಾಕೊಂಡೆ. ಮತ್ತೇನಂತ ಹೇಳಿದ್ರೆ ಈ ಮಳೆಗಾಲದಲ್ಲೆಲ್ಲ ತರಕಾರಿ ಇಲ್ಲದ ಟೈಮಲ್ಲಿ ಹೆಚ್ಚಾಗಿ ನಾವು ಇದನ್ನ ಮಾಡ್ತಾ ಇರ್ತೇವೆ ಮನೆಯಲ್ಲಿ. ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಇವತ್ತು ತೋರಿಸ್ತಾ ಇದ್ದೇನೆ. ಮತ್ತೆ ಆಟಿಯಲ್ಲಿ ಕುಡು ಸಾರು, ಕುಡು ಚಟ್ನಿ ಇದರದ್ದೇ ಪರ್ಬ ನಮ್ಗೆ. ಬೇರೆ ಬೇರೆ ತರದ ರೆಸಿಪಿ ಎಲ್ಲ ಮಾಡ್ತಾ ಇರ್ತೇವೆ. ಅದರಲ್ಲಿ ಇದು ಕೂಡ ಒಂದು. ಕುಡು ಸಾರಿಗೆ ಒಂದು ಸಿಂಪಲ್ ಆದ ಮಸಾಲೆಯನ್ನು ರೆಡಿ ಮಾಡುವ. ಮಸಾಲೆಗೆ ಬೇಕಾಗಿ ನಾನಿಲ್ಲೊಂದು 3 ರಿಂದ 4 ಚಮಚದಷ್ಟು ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೇನೆ. 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಹಾಗೇನೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಫ್ರೈ ಮಾಡುವ. ಒಂದು 3 ರಿಂದ 4 ಬ್ಯಾಡಗಿ ಮೆಣಸು. ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿ ಬರಲಿ. ಮಸಾಲೆಗೆ ಇಷ್ಟೇ ಸಾಮಗ್ರಿ ಹಾಕ್ಲಿಕ್ಕೆ, ಮತ್ತೇನು ಹಾಕ್ಲಿಕ್ಕಿಲ್ಲ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಆಯಿತು. ಬೇರೆ ಬೇರೆ ಥರದಲ್ಲಿ ಹುರುಳಿ ಸಾರನ್ನು ಮಾಡ್ತೇವೆ ನಾವು. ಆದರೆ ನಾನಿವತ್ತು ಮಾಡ್ತಿರುವಂಥದ್ದು ಉಡುಪಿ ಸ್ಟೈಲ್ ಇದ್ದು ಹುರುಳಿ ಸಾರು. ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ. ತುಂಬ ಏನು ಸಾಮಗ್ರಿ ಎಲ್ಲ ಹಾಕ್ತಾ ಇಲ್ಲ. ಇನ್ನು ಮಸಾಲೆಯನ್ನು ರುಬ್ಲಿಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳುವ. ಅಂದರೆ ಸಾರು ಅಂತ ಹೇಳಿದ್ರೆ ತುಂಬ ತೆಂಗಿನ ತುರಿ ಬೇಡ. ಅರ್ಧ ಕಪ್ ಅಂತ ಹೇಳಿದರೆ ಒಂದು 4 ರಿಂದ 5 ಸ್ಪೂನ್ ಇರ್ಬೋದು ಇದರಲ್ಲಿ ಅಷ್ಟೇ. ಹುರಿದ ಮಸಾಲೆಯನ್ನು ಸೇರಿಸುವ. ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ನಾನು ರುಬ್ಬುವಾಗಲೇ ಹಾಕೊಳ್ತೇನೆ. ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ. ತುಂಬ ನೀರು ಬೇಡ, ನುಣ್ಣಗೆ ರುಬ್ಬುವ. ನೋಡಿ ಒಳ್ಳೆ ಬೆಂದಿದೆ. ಇನ್ನಿದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತಿರುಗಿಸುವ. ಸ್ವಲ್ಪ ಸಣ್ಣ ಆದರೆ ಸಾಕು, ತುಂಬ ಸಣ್ಣ ಆಗೋದು ಬೇಡ. ನೋಡಿ ಮಸಾಲೆ ಎಲ್ಲ ರುಬ್ಬಿ ಇಷ್ಟು ಸಣ್ಣಗೆ ಮಾಡ್ಕೊಂಡಿದ್ದೇನೆ. ಬೇಯಿಸಿದ ಕುಡುವನ್ನು ಇದಕ್ಕೆ ಹಾಕುವ. ಅಂದರೆ ತುಂಬ ಸಣ್ಣ ಆಗೋದು ಬೇಡ, ಸ್ವಲ್ಪ ತರಿ ತರಿ ಇದ್ರೆ ಒಳ್ಳೆದಾಗ್ತದೆ. ನಾವು ಸೋಸಿದ ನೀರನ್ನು ಇವಾಗ ಸೇರಿಸುವ. ಇಷ್ಟ ನೀರು ಸಾಕಾಗೋದಿಲ್ಲ. ಇನ್ನು ಸ್ವಲ್ಪ ಈ ರುಬ್ಬಿದ ಮಿಶ್ರಣಕ್ಕೆ ನೀರೆಲ್ಲ ಸೇರಿಸಿ ಹದ ಮಾಡ್ತೇನೆ. ನೋಡಿ ರುಬ್ಬಿದ ಮಿಶ್ರಣ ಈ ಥರ ಆಗಿದೆ ನೋಡಿ. ಮಸಾಲೆ ನೀರನ್ನೆಲ್ಲ ಹಾಕೋತಾ ಇದ್ದೇನೆ ನೋಡಿ. ಮಸಾಲೆಯನ್ನು ನಾನು ಈ ಥರ ಸ್ವಲ್ಪ ನೀರು ಮಾಡಿ ಹದ ಮಾಡಿ ಹಾಕೊಂಡಿದ್ದೇನೆ ನೋಡಿ. ಈ ಥರ ನೀರಿನ ಹದ ಮಾಡ್ಕೋಬೇಕು. ಅಂದರೆ ಇದು ಸಾರು ನೋಡಿ ನೀರು ನೀರಿರಬೇಕು. ಎಲ್ಲ ಮಸಾಲೆಯನ್ನು ಹಾಕೊಂಡಾಯ್ತು ನೋಡಿ. ಇನ್ನಿದಕ್ಕೆ ಸ್ವಲ್ಪ ಬೆಲ್ಲ ಹಾಗೇನೆ ಉಪ್ಪನ್ನು ಸೇರಿಸುವ. ನಾನು ನೆಲ್ಲಿಕಾಯಿಗೆ ಅದರಷ್ಟು ಬೆಲ್ಲ ಹಾಗೇನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದೆ ನೋಡಿ. ಒಳ್ಳೆ ಕೊದ್ದಿದೆ. ಇನ್ನಿದಕ್ಕೊಂದು ಒಗ್ಗರಣೆ ಕೊಡುವ. ನೋಡಿ 2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕೊಳ್ಳುವ ಒಗ್ಗರಣೆಗೆ. ಸ್ವಲ್ಪ ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿದಿದ್ದ ಹಾಗೆಯೇ ಒಂದೇ ಸಲ ಕರಿಬೇವು. ಇಷ್ಟೇ ಸಿಂಪಲ್ ಆದ ಒಗ್ಗರಣೆ. ಆಟಿಯ ಕುಡು ಸಾರು ನೋಡಿ ರೆಡಿ ಆಯಿತು. ವಾ ಒಳ್ಳೆ ಕಲರ್, ಹಾಗೆ ಪರಿಮಳ ಬರ್ತಾ ಉಂಟು. ಕುಡುವದ್ದೇ ಪರಿಮಳ ಬರ್ತಾ ಉಂಟು. ಯಾವ ಟೊಮೆಟೊ ಸಾರಿಗಿಂತಲೂ ಕಡಿಮೆ ಇಲ್ಲ. ಆಟಿ ಸಮಯದಲ್ಲಿ ಮಾಡುವ ಸ್ಪೆಷಲ್ ಆದ ಕುಡು ಸಾರು ರೆಡಿಯಾಗಿದೆ ನೋಡಿ. ಹೆಚ್ಚಾಗಿ ನಮ್ಮ ಮಂಗಳೂರು ಉಡುಪಿ ಕಡೆಯಲ್ಲಿ ಮಾಡುವಂತಹ ಒಂದು ಟ್ರೆಡಿಷನಲ್ ಸಾರಿದು. ಅಜ್ಜಿಯಂದಿರೆಲ್ಲ ಮಾಡ್ತಾ ಇದ್ರು. ಭಾರಿ ಒಂದು ವಿಶಿಷ್ಟವಾದ ಸಾರು ನೋಡಿ. ನೀವು ಕೂಡ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ಅಂದರೆ ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡ್ತೇವೆ ಈ ಕುಡು ಅಂತ ಹೇಳಿದ್ರೆ ಸ್ವಲ್ಪ ಉಷ್ಣ ನೋಡಿ, ಹಾಗಾಗಿ ಮಾಡ್ತೇವೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಹೆಚ್ಚು ಶೇರ್ ಮಾಡಿ.